ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಜೆಟ್ ಹೌಸ್ ಇನ್ಫಾರ್ಮೇಷನ್ ಜೊತೆ. ಯಾವುದು ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಬಜೆಟ್ ಹೌಸನ್ನು ತೊಗೊಂಬಂದಿದ್ದೀವಿ. ಬಜೆಟ್ ಹೌಸ್ ಆದರೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದರ ಕಂಪ್ಲೀಟ್ ವಿವರಣೆ ಕೊಡೋದಕ್ಕೆ ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಉಮೇಶ್ ಅವರು ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನನ್ನ ಫಸ್ಟ್ ಕ್ವಶನು, ನಾವು ಯಾವ ಏರಿಯಾದಲ್ಲಿ ಇದ್ದೀವಿ, ಕ್ಲೈಂಟ್ ನೇಮ್ ಏನು? ಸರ್ ಇದು ಮಾದನಾಯಕನಹಳ್ಳಿ ಹತ್ರ ಸರ್, ಲಕ್ಷ್ಮೀಪುರ ಅಂತ ಕ್ರಾಸ್, ಲಕ್ಷ್ಮೀಪುರ ಕ್ರಾಸ್, ತುಮಕೂರು ರೋಡಲ್ಲ? ತುಮಕೂರು ರೋಡ್ ಸರ್. ಓಕೆ, ಕ್ಲೈಂಟ್ ನೇಮ್ ಸರ್? ಶರ್ಮಿಕ್ ಅಂತ ಸರ್. ಶರ್ಮಿಕ್ ಅಂತ. ಸರ್, ಸೈಟಲ್ಲಿ ಏರಿಯಾ ಎಷ್ಟಿದೆ, ಪ್ಲಸ್ ಎಷ್ಟು ದೊಡ್ಡದು ಮನೆ ಕಟ್ಟಿದ್ದೀರಾ ಸರ್? ಇದು 27ಗೆ 55 ಇದೆ ಸರ್. ನಿಮಗೆ ಇಲ್ಲಿ ಸರ್ 2 BHK ಮನೆ ಕಟ್ಟಿದ್ದೀವಿ ಸರ್. 2 BHK ಕಂಪ್ಲೀಟ್ ಆಗಿ 2 BHK. ಎಷ್ಟು ಏರಿಯಾ ಬರ್ತದೆ? ವಿತ್ ಪಾರ್ಕಿಂಗ್ ಸರ್. ವಿತ್ ಪಾರ್ಕಿಂಗ್, ದೊಡ್ಡ ಪಾರ್ಕಿಂಗ್ ಇದೆ ಅಲ್ವಾ? ಸರ್, ಎಷ್ಟು ಏರಿಯಾ ಇರ್ಬೋದು ಕಂಪ್ಲೀಟ್ ಆಗಿ? ಎಷ್ಟು ಏರಿಯಾ ಬಿಲ್ಡಪ್ ಏರಿಯಾ ಎಷ್ಟು ಬಂದಿರ್ಬೋದು ಅಂತ ಕೇಳ್ತದೆ ನಿಮಗೆ ಸರ್? ಬಿಲ್ಡಪ್ ಏರಿಯಾ ಬಂದು ಸರ್ 1500 ವರೆಗೂ, ಅರೌಂಡ್ 1500 ಸ್ಕ್ವೇರ್ ಫೀಟ್ ವರೆಗೆ ಬಿಲ್ಟಪ್ ಏರಿಯಾ ಬರ್ತಾ ಇದೆ. ದೊಡ್ಡ ಸೈಟ್ ಆಗಿರೋದ್ರಿಂದ 1500 ಬರ್ತಾ ಇದೆ. ಸೊ ಕಟ್ಟೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರೆ ಸರ್ ನೀವು ಇದಕ್ಕೆ? ಸರ್ ಇದು ಒಂದು 4 to 5 ಮಂತ್ ಸರ್. 4 ರಿಂದ 5 ತಿಂಗಳು ಕಟ್ಕೊಟ್ಟಿದ್ದೀರಾ ಅಲ್ವಾ? ಓಕೆ ಸರ್, ಇದು ಬಜೆಟ್ ಎಷ್ಟಾಯ್ತು ಸರ್ ಇದು ಕಂಪ್ಲೀಟ್? 29 lakhs ಸರ್. 29 ಲಕ್ಷ. 29 ಲಕ್ಷ ಎಲ್ಲ ಸೇರ್ಬಿಟ್ಟು ಎಂಡ್ ಟು ಎಂಡ್ ಅಲ್ವಾ? ಸೊ ಈ ಏನೇನು ಮಾಡಿದ್ರೆ 2 BHK ಬರ್ತಾ ಇದೆ ಅಷ್ಟೇ ಅಲ್ವಾ? 2 ಮನೆ. ಮೇಲ್ಗಡೆ ಏನಾದರೂ ಬರ್ತಾ ಇದೆ? ಮೇಲ್ಗಡೆ ಏನೂ ಇಲ್ಲ, ಏನೂ ಇಲ್ಲ ಅಲ್ವಾ? ಚಿಕ್ಕದೊಂದು ಟ್ಯಾಂಕ್ ರೂಮ್ ಕಟ್ಟಿದ್ರೆ ಅಷ್ಟೇ ಅಲ್ವಾ? ಓಕೆ ಫೈನ್ ಸರ್. ಹಾಗಾದ್ರೆ ನೋಡ್ಕೊಂಡ್ ಬಂದ್ಬಿಡೋಣ, ಬನ್ನಿ ಸರ್. ಓಕೆ ಸರ್, ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡಿ ಸರ್. ಫ್ರಂಟ್ ಎಲಿವೇಶನ್ ಬಂದು ಎಲ್ಲ ನಮ್ಮ ಸಿವಿಲಲ್ಲಿ ಮಾಡಿದ್ದೀವಿ ಸರ್. ಬರೀ ಪೇಂಟಿಂಗ್ ಸರ್ ಅಷ್ಟೇ. ಇದು ಪೇಂಟಿಂಗ್ ಅಷ್ಟೇ ಅಲ್ವಾ? ಯಾವುದು ಸರ್ ಟೈಲ್ ಕ್ಲಾಡಿಂಗ್ ಇರ್ಬೋದು, ಯಾವುದು ವಾಲ್ದು ಬಂದಿಲ್ಲ ಸರ್. ಏನೂ ಇಲ್ಲ. ಮೇಲ್ಗಡೆ MS ಒಂದು ಮಾತ್ರ 4 ಪೈಪ್ ರನ್ ಮಾಡಿದ್ದೀವಿ ಸರ್. ಓಕೆ ಓಕೆ. ಸೊ ಈ ಕಡೆನೂ ಕೂಡ ಅಷ್ಟೇ ಅಲ್ವಾ? ಇವೆಲ್ಲ ಒಂದು UPVC ಒಂದು ವಿಂಡೋ ಯೂಸ್ ಮಾಡಿದ್ದೀವಿ. ಇದು UPVC ವಿಂಡೋ ಅಲ್ವಾ ಇದು? ಹೌದು ಸರ್. ಚೆನ್ನಾಗಿದೆ ಸರ್ ಇದು. ಫೈನ್. ಇಲ್ಲಿ ಕೆಳಗಡೆ ಒಂದು ಪ್ಲಾಂಟರ್ ಬಾಕ್ಸ್ ಮಾಡ್ಕೊಟ್ಟಿದ್ದೀವಿ. ಹೌದು ಸರ್. ಸೊ ಅವರು ಒಂಥರ ಗಾರ್ಡನ್ ಥರ ಮಾಡ್ಬೋದಲ್ವಾ ಸರ್? ಕಂಪ್ಲೀಟ್ ಆಗಿ. ಈಗ ನೋಡಿ ಆಲ್ರೆಡಿ ತುಳಸಿ ಗಿಡ ಹಾಕಿದ್ದಾರೆ ಸರ್. ತುಳಸಿ ಗಿಡ ಹಾಕಿದ್ದಾರೆ. ಇನ್ನು ಮಲ್ಟಿಪಲ್ ಗಿಡಗಳನ್ನ ಕೊಡ್ಬೋದು ಇಲ್ಲಿ. ಆ್ಯಂಡ್ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ. 1.5 ಅಡಿ ಇರ್ಬೋದಾ ಸರ್ ಇದು? ಹೌದು ಸರ್. ಓಕೆ ಸರ್, ಬನ್ನಿ ಸರ್. ಸೊ ಇದು ಗೇಟ್ ಎಷ್ಟಾಗಲ ಇದೆ ಇದು? ಸರ್ ನಿಮಗೆ 10 ಫೀಟ್ ಬರುತ್ತೆ ಸರ್. 10 ಫೀಟ್ ಬರುತ್ತೆ. ಇದು ಸ್ವಲ್ಪ ನೆಲ ಇದ್ರ ಗ್ರೌಂಡ್ ಲೆವೆಲಿಂದ ಒಂದು 2 ಫೀಟ್ ಇರ್ಬೋದಾ ಸರ್ ಇದು? ಇದೆ ಸರ್, ಇದೆ ಸರ್. ಫೈಟ್ ಇದೆ. ರ್ಯಾಂಪ್ ಮಾಡಿದ್ದೀರಾ ನೀಟಾಗಿ ಸರ್. ಓಕೆ. MS ನಿಂದ ಕಂಪ್ಲೀಟ್ ಆಗಿ ಗೇಟ್ ಮಾಡಿರೋದಲ್ವಾ ಇದು? ಫೋಲ್ಡಿಂಗ್ ಗೇಟ್. ಓಕೆ ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಸರ್ ಇದು ಪಾರ್ಕಿಂಗ್ ಏನು ಅಗಲ ಬರ್ತಾ ಇದೆ ಇಲ್ಲಿ? ಸರ್ ನಿಮಗೆ 11 ಫೀಟ್ಗೆ ಸರ್ ಒಂದು 18 ಫೀಟ್ ಬರುತ್ತೆ ಸರ್ ಇದು. 11 ಫೀಟ್ಗೆ 18 ಫೀಟ್ ಬರ್ತಾ ಇದೆ. ಅದಕ್ಕೆ ಆರಾಮಾಗಿ ಕಾರು, ಹೌದು ಸರ್, ಇನ್ನೊಂದು 2-3 ಬೈಕ್ ಎಲ್ಲ ನಿಲ್ಲಿಸ್ಬೋದಲ್ವಾ ಇದು? ಸೊ ಇದು ಪಾರ್ಕಿಂಗ್ ಟೇಲ್ಸ್ ಏನು ರೇಟ್ ಆಗುತ್ತೆ ಇದು? ಸರ್ ಒಂದು 45 ಇಂದ 50 ರೂಪೀಸ್ ಸರ್. 45 ಇಂದ 50 ರೂಪೀಸು. ಆಮೇಲೆ ಇಲ್ಲೇನಿದೆ ಸರ್ ಇಲ್ಲಿ? ಸರ್ ಈ ನಮ್ಮದು ಇಲ್ಲಿ ಗ್ಯಾಸ್ ಇಡಕ್ಕೆ ಅಂತ ಮಾಡ್ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಆಗಿ ಜಾಗ ಇದು ಮಾಡ್ಕೊಟ್ಟಿದ್ದೀವಿ. ಲ್ಯಾಂಡಿಂಗ್ ಕೆಳಗಡೆ ಇರೋದ್ರಿಂದ ಸರ್ ಈ ಚಪ್ಪಲಿ ಸ್ಟ್ಯಾಂಡು ಆ ಥರ ಯೂಸ್ ಮಾಡ್ತೀವಿ ಕಂಪ್ಲೀಟ್ ಆಗಿ. UPS ಜಾಗ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ. ಲಾಂಗ್ ಸೈಟ್ ಆಗಿರೋದ್ರಿಂದ ಜಾಗ ಚೆನ್ನಾಗಿ ಸಿಗ್ತಾ ಇದೆ. ಇದೇನು ಡೋರ್ ಸರ್ ಇಲ್ಲಿ? ಸರ್ ಇದು ಕಿಚನ್ ಇಂದ ಸರ್ ಒಂದು ಡೋರ್ ಕೊಟ್ಟಿರ್ತೀವಿ. ಕಿಚನ್ ಇಂದ ಇದು ಎಕ್ಸಿಟ್ ಡೋರ್ ಅಲ್ವಾ? ಎಕ್ಸಿಟ್ ಡೋರ್ ಸರ್. ಓಕೆ, ಇಲ್ಲೊಂದು ಟ್ಯಾಪ್ ಕೂಡ ಇಟ್ಕೊಟ್ಬಿಟ್ಟಿದ್ದೀವಿ. ಹೌದು ಸರ್. ಇಲ್ಲೊಂದು ವಿಂಡೋನು ಬರ್ತಾ ಇದೆ. ಹೌದು ಸರ್. ಓಕೆ, ಕಂಟಿನ್ಯೂ ಮಾಡೋಣ ಸರ್ ಇವಾಗ. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ ಸರ್. ಫ್ರಂಟ್ ಸರ್ 2x4 ನಾವು ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್. ಮೇಲ್ಗಡೆ ಸರ್ ನಾವು ಒಂದು ಪೀಸ್ ಗ್ರಾನೈಟ್ ಪೀಸ್ ಯೂಸ್ ಮಾಡಿದ್ದೀವಿ. ಮೇಲ್ಗಡೆ ಲಾಸ್ಟ್ ಅಲ್ಲಿ ಗ್ರಾನೈಟ್ ಪೀಸ್. ಹೌದು ಸರ್. ಓಕೆ, ಇದು 2x4 ಟೈಲ್ಸ್ ಅಲ್ವಾ ಇದು? ಯೂಸ್ ಮಾಡಿ. ಎಷ್ಟು ಸರ್ ಇದು ಟೈಲ್ಸ್? ಸರ್ ಇದು 50 ರೂಪೀಸ್ ಸರ್. 50 ರೂಪೀಸ್. ಓಕೆ. ಫ್ರಂಟ್ ಡೋರ್ ಬಗ್ಗೆ ಹೇಳಿ ಸರ್. ಫ್ರಂಟ್ ಡೋರ್ ಸರ್ ಇದು ಟೀಕಿಂದ ಫ್ರೇಮು ಸರ್, ಮತ್ತೆ ಶಟರ್ಸ್ ಎಲ್ಲ ಟೀಕು ಸರ್. ಕಂಪ್ಲೀಟ್ ಟೇಕಲ್ ಮಾಡಿರೋದು ಇದು? ಇದು SS ಯೂಸ್ ಮಾಡಿದ್ದೀವಿ ಸರ್. ಇಲ್ಲಿ SS ಯೂಸ್ ಮಾಡಿದ್ದೀರಲ್ವಾ? ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಡಿಫ್ರೆಂಟ್ ಆಗಿರಲಿ ಅನ್ಬಿಟ್ಟು ಸರ್. ಪೈಪನ್ನು ಯೂಸ್ ಮಾಡಿರೋದು. ಪೈಪನ್ನು ಯೂಸ್ ಮಾಡಿರ್ತೀವಿ ಸರ್. ಇದಕ್ಕೆ ಅಡಿಷನಲ್ ಸರ್ ಅಮೌಂಟ್ ತಗಲಿರುತ್ತೆ. ಸಪ್ರೇಟ್ ಸರ್. ಇದ್ರ ವೆಚ್ಚ ಎಲ್ಲ ಓನರ್ ನಮಗೆ ಕೊಟ್ಟಿರ್ತಾರೆ. ಮೇನ್ ಡೋರಲ್ಲೂ ಸ್ಟೀಲ್ ಬೀಡಿಂಗ್ ಬಂದಿದೆ ಸರ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್. ಕಂಪ್ಲೀಟ್ ಆಗಿ ಡೋರು ಇದೆಲ್ಲ ಸೇರಿಬಿಟ್ಟು ಎಷ್ಟಾಯ್ತು ಸರ್? ರೇಟ್ ಏನಾಯ್ತು ಇದು ಚಾರ್ಜು? ಸರ್ ನಿಮಗೆ ಇದು 50,000 ವರೆಗೂ ಬರುತ್ತೆ ಸರ್. ಹತ್ರ 50,000 ರೂಪಾಯಿವರೆಗೂ ಬಂತ ಇದು? ಇದನ್ನೇ? ಹೌದು ಸರ್. ಸಿಂಗಲ್ ಪೀಸೇ. ಓಕೆ ಫೈನ್. ಸೊ ಇದೊಂದು ಕಟ್ಟೆ ಕೂಡ ಮಾಡಿದ್ದೀರಾ ಮೇಲ್ಗಡೆ ಹತ್ತೋದಕ್ಕೆ? ಹೌದು ಸರ್. ಒಂದು 6 ಇಂಚ್ ಇರ್ಬೋದಲ್ವಾ? 6 ಇಂಚ್ ಇದೆ ಸರ್. ಗ್ರಾನೈಟಲ್ಲೇ ಮಾಡಿರೋದು? ಗ್ರಾನೈಟಲ್ಲೇ ಮಾಡ್ಕೊಟ್ಟಿರ್ತೀವಿ. ಓಕೆ ಸರ್, ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ಸರ್ ಇದು ಹಾಲ್ ಎಷ್ಟು ದೊಡ್ಡದಿದೆ ಸರ್ ಇದು? ಸರ್ ನಿಮಗೆ ಇದು 13 ಫೀಟ್ ಬರುತ್ತೆ ಸರ್. ನಿಮಗೆ 24 ಬರುತ್ತೆ ಸರ್. ಓಕೆ, ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಸರ್ ಇದು? ಸರ್ ಇಲ್ಲೂ ಅಷ್ಟೇ ಸರ್, ನಾವು 2x4 ಯೂಸ್ ಮಾಡಿರ್ತೀವಿ ಸರ್. 2x4 ಯೂಸ್ ಮಾಡಿದ್ದೀರಾ? ಹೌದು ಸರ್. ಓಕೆ, ಸೂಪರ್ ಸರ್. ಸೊ ಫಸ್ಟು ದೇವ್ರ ಮನೆ ನೋಡ್ಬಿಡೋಣ. ದೇವ್ರ ಮನೆ ನೋಡಿ ಸರ್. ಸರ್ ದೇವ್ರ ಮನೆ ಎಷ್ಟು ಅಗಲ ಬರ್ತಾ ಇದೆ?
ಸರ್ ಇದು 4x6 ಬರ್ತಿದೆ ಸರ್. 4x6 ದೊಡ್ಡದಾಗೆ ಬಂದಿದೆ ಸರ್. ನಮ್ಗೆ ಇನ್ಸೈಡ್ ಸರ್ 5.5 ಸಿಗುತ್ತೆ. ಓಕೆ, ಇದು ಒಳಗಡೆ ಇನ್ಸೈಡ್ 5.5 ಸಿಗ್ತಾ ಇದೆ. ಪ್ಲಸ್ ಈ ಡೋರ್ ಕೂಡ ತುಂಬ ಚೆನ್ನಾಗಿದೆ ಸರ್. ಇದು ಎಷ್ಟಾಯ್ತು ಸರ್ ಇದು ಡೋರ್ ಈ ಥರದ್ದು? 25,000 ವರೆಗೂ ಬಂದಿದೆ. 25,000 ವರೆಗೂ ಬಂದಿದೆ ವಿತ್ ಗ್ಲಾಸ್ ಇದು ಬರ್ತಾ ಇದೆ. ಇದು ಒಳಗಡೆ ಗ್ರಾನೈಟಲ್ಲಿ ಇದು ಮಾಡಿದ್ದು ನೀವೇನಾ ಸರ್? ಹೌದು ಸರ್, ನಾವು ನಮ್ಮ ಸ್ಕೋಪಲ್ಲೇ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ 2x4 ಏನು ಇಲ್ಲಿ ಹೊರಗಡೆ ಹಾಕಿದ್ದೀರಾ ಅದೇ ಟೈಲ್ಸನ್ನು ಮೇಲೆ ಹಾಕ್ಬಿಟ್ಟು ಗೋಲ್ಡನ್ ಬೀಡಿಂಗ್ ಹಾಕಿರೋದು. ಹೌದು ಅಲ್ವಾ? ಓಕೆ, ತುಂಬ ಚೆನ್ನಾಗಿದೆ ಸರ್ ಇದು. ಸರ್ ಇವಾಗ ಕಿಚನ್ಗೆ ಬಂದ್ಬಿಡೋಣ. ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಕಿಚನ್ ಸೈಜ್ ಸರ್ ನಿಮ್ಗೆ ಎಂಟ್ರೆನ್ಸ್ ಬಂದು ಸರ್ 8 ಫೀಟ್ ಇದೆ. ಓಕೆ, ನಿಮಗೆ ಇಲ್ಲಿ ಒಳಗಡೆ ಬರ್ತಾ ಸರ್ ನಿಮಗೆ 12 ಫೀಟ್ ಬರುತ್ತೆ ಸರ್. 12 ಫೀಟ್ ಬರುತ್ತಲ್ವ ಇದು ಕಂಪ್ಲೀಟ್ ಆಗಿ? ಹೌದು. ಇಲ್ಲಿ ಮೇಲ್ಗಡೆ ಒಂದು ಸಜ್ಜಾ ಇದೆ. ಹೌದು ಸರ್. ಒಂದು ಬ್ಯಾಕ್ ಡೋರ್ ಥರನೇ ಯೂಸ್ ಮಾಡ್ಕೋಬೋದು. ಒಂದು ಬ್ಯಾಕ್ ಡೋರ್ ಎಮರ್ಜೆನ್ಸಿಗೆ ಸರ್ ಇಲ್ಲಿಂದಲೇ ಆಚೆ ಹೋಗಬೇಕು. ಓಕೆ ಓಕೆ ಓಕೆ. ಇವೆಲ್ಲ ಇದು ನಮ್ಮ ಸ್ಕೋಪಲ್ಲೇ ಮಾಡ್ಕೊಟ್ಟಿರ್ತೀವಿ ಸರ್. ಶೆಲ್ಫ್ ಎಲ್ಲ ಇದು ಶೆಲ್ಫ್ ಎಲ್ಲ ಗ್ರಾನೈಟಲ್ಲಿ ಮಾಡಿರೋದು. ಗ್ರಾನೈಟಲ್ಲೇ ಮಾಡ್ಕೊಟ್ಟಿರ್ತೀವಿ. ಆಮೇಲೆ ಈ ಗ್ರಾನೈಟ್ ಇದು ವಾಶ್ ಬೇಸಿನ್ ಇದು ನೀವೇ ಮಾಡ್ಕೊಟ್ಟಿರೋದು ಸರ್. ಜೈಂಟ್ ಸಿಂಕ್ ಸರ್ ಇದು. ಓಕೆ ಓಕೆ ಓಕೆ. ಮೇಲ್ಗಡೆ ಹಾಕಿದಿರಲ್ಲ ಇದು ಸ್ಲ್ಯಾಬ್ ಎಷ್ಟು ಸರ್ ಇದು ಆಕ್ಚುಲಿ ರೇಟ್ ಏನು ಸರ್ ಇದು? ಸರ್ ಇದು 150 ರೂಪೀಸ್ ಬೀಳುತ್ತೆ ಸರ್. 150 ರೂಪೀಸ್ 40 mm ಅಲ್ವಾ ಇದು? ಹೌದು ಸರ್. ಸೊ ಇದು L ಶೇಪಲ್ಲಿ ಇದು ಬರ್ತಾ ಇದೆ. ಹೌದು ಸರ್. ವಿತ್ ಕಟ್ಟೆ ಬರ್ತಾ ಇದೆ. ಇಲ್ಲಿ ಮೇಲ್ಗಡೆನೂ ಕೂಡ ಒಂದು ಇದು ಮಾಡಿದ್ದೀರಾ. ಸರಿ, ಇಲ್ಲಿ ವಿಂಡೋಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು ಸರ್? ರೆಡ್ ಸಾಲ್ ಯೂಸ್ ಮಾಡಿರ್ತೀವಿ. ರೆಡ್ ಸಾಲ್ ಯೂಸ್ ಮಾಡಿದ್ದೀರಾ. ಇಲ್ಲಿ ಟೈಲ್ಸ್ ಕೂಡ ಇಲ್ಲಿ ಎಷ್ಟು 4 ಫೀಟ್ ವರೆಗೆ ಕಂಪ್ಲೀಟ್ ಆಗಿ 4 ಫೀಟ್ ಟೈಲ್ಸ್ ಹಾಕಿರ್ತೀವಿ, ಹಾಕೊಟ್ಟಿದ್ರೆ. ಇಲ್ಲಿ ಸಜ್ಜಾಲ ಇದೆ, ಚಿಕ್ಕ ಶೆಲ್ಫ್ ಎಲ್ಲ ಮಾಡ್ಕೊಟ್ಟಿರ್ತೀವಿ ಸರ್. ಎಲ್ಲ ಗ್ರಾನೈಟ್ ಅವ್ರು ಕೇಳಿರೋದ್ರಿಂದ ಸರ್ ಓಕೆ ಮಾಡ್ಕೊಟ್ಟಿರ್ತೀವಿ ಸರ್. ಅದೆಲ್ಲ ಗ್ರಾನೈಟಲ್ಲೇ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಓಕೆ, ಫೈನ್ ಸರ್. ಸೊ ಇಲ್ಲೊಂದು ಕೂಡ ದೊಡ್ಡದಾಗಿರುತ್ತೆ ವಿಂಡೋ ಬರುತ್ತೆ ಸರ್. ಓಕೆ, ನಿಮ್ಗೆ ಹಾಲಲ್ಲಿ 6 ಫೀಟ್ ವಿಂಡೋ ಬರುತ್ತೆ ಸರ್. ದೊಡ್ಡ ವಿಂಡೋ ಬರ್ತಾ ಇದೆ. ಸೊ ಇಲ್ಲೊಂದು ವಾಶ್ ಬೇಸಿನ್ ಕೂಡ ಹ್ಯಾಂಡ್ ವಾಶ್ ಮಾಡ್ಕೊಟ್ಟಿರ್ತೀವಿ ಸರ್ ಇಲ್ಲಿ. ಓಕೆ, ಫಸ್ಟ್ ಯಾವ ರೂಮು ಸರ್? ಈ ಚಿಲ್ಡ್ರನ್ ರೂಮ್ ಸರ್. ಚಿಲ್ಡ್ರನ್ ರೂಮ್. ಇಲ್ಲಿ ಡೋರ್ ಹೇಳಿ ಸರ್. ಇದು ಡೋರ್ ಡಿಫ್ರೆಂಟ್ ಆಗಿದೆ. ಏನು ಡೋರ್ ಇದು ಸರ್? ಇದು ಪ್ಲಸ್ ಡೋರೇ ಸರ್. ಓಕೆ, ಎಷ್ಟಾಗುತ್ತೆ ಇದು ಯೂಶುವಲಿ? ಸರ್ ನಿಮಗೆ 3000 ಚೇಂಜ್ ಬೀಳುತ್ತೆ ಸರ್. ಚೇಂಜ್ ಬೀಳುತ್ತೆ. ಇದು ವಾಸ್ಕಲ್ ಬಂದು ಸರ್ ರೆಡ್ ಸಾಲ್ದು ಅಲ್ವಾ? ಈ ರೂಮ್ ಏನು ಸೈಜ್ ಇದೆ ಸರ್? ಸರ್ ನಿಮಗೆ 14/12 ಇದೆ ಸರ್. ಇದು 14/12 ಇದೆಯಾ ಸರ್? ಇದು ವುಡನ್ ಫಿನಿಶ್ ಅಲ್ಲಿ ಬರುತ್ತೆ. ವುಡನ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿ. 2x2 ಅಲ್ವಾ ಇದು? 2x2 ಸರ್. ಎಷ್ಟಾಗುತ್ತೆ ಸರ್ ಈ ತರದ್ದು ವುಡನ್ ಫಿನಿಶ್ ರೇಟ್ ಏನಾಗುತ್ತೆ ಸರ್? ನಿಮಗೆ ಸರ್ 45 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 45 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ಒಂದು ದೊಡ್ಡದಾಗಿರೋಂಥ ವಿಂಡೋ ಬಂದಿದೆ. 6 ಫೀಟ್ ವಿಂಡೋ. ವೆಂಟಿಲೇಷನ್ ಒಳ್ಳೆ ಇದೆ ನೋಡಿ. ಇಲ್ಲಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ವಿಂಡೋಗಳನ್ನು ದೊಡ್ಡ ತಗೊಂಡಿರೋದ್ರಿಂದ. ಮತ್ತೆ ಸರ್ ಒಂದು ಶೆಲ್ಫ್ ಸರ್, ಓನರ್ ರಿಕ್ವೈರ್ಮೆಂಟ್. ಓಕೆ. ಓ, ಇದು ಇದರಲ್ಲೇ ಮಾಡಿರೋದು, ಗ್ರಾನೈಟ್ ಅಲ್ಲೇ ಮಾಡಿರುವಂಥದ್ದು. ಸೊ ವಾರ್ಡ್ರೋಬ್ ಅನ್ನು ನಿಮಗೆ ಎಕ್ಸ್ಟ್ರಾ ಮಾಡ್ಬೇಕಂತ ಏನಿಲ್ಲ, ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ. ಮೇಲ್ಗಡೆ ಒಂದು ಶಟರ್ಸ್ ತಗೊಂಡ್ರೆ ಸಾಕಾಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಯಾವ ರೂಮ್ಗೆ ಹೋಗ್ತಾ ಇದೀವಿ ಸರ್? ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮು. ಓಕೆ, ಇದೇನು ಸೈಜ್ ಇದೆ ಸರ್ ಮಾಸ್ಟರ್ ಬೆಡ್ರೂಮ್? ಸರ್ ಇದು 14/12 ಬರುತ್ತೆ. ಇದು 14/12 ಬರ್ತಾ ಇದೆಯಾ? ಇಲ್ಲ ಸೇಮ್ ಟೈಲ್ಸ್ ಅನ್ನೇ ಹಾಕಿದ್ದೀರಾ? ಸೇಮ್ ಟೈಲ್ಸ್ ಹಾಕಿದೆ ಸರ್. ಎರಡು ಬೆಡ್ರೂಮ್ ಸೇಮ್ ಹಾಕಿರ್ತೀವಿ. ಸೇಮ್ ಹಾಕಿದ್ದೀರಾ. ಇಲ್ಲೂ ಕೂಡ ನೋಡಿ 6 ಫೀಟ್ದು ವಿಂಡೋ ಬರ್ತಾ ಇದೆ ಸರ್. ಇಲ್ಲೊಂದು 3 ಫೀಟ್ ವಿಂಡೋ ಇಟ್ಟಿದ್ದೀವಿ ಸರ್. ಇಲ್ಲೊಂದು 3 ಫೀಟ್ ವಿಂಡೋ ಇಟ್ಟಿದ್ದೀರಾ. ಮೇನ್ ಆಗಿ ಇಲ್ಲಿ ಆಕ್ಚುಲಿ ವಾರ್ಡ್ರೋಬ್ ನೋಡಿ ನೀವೇ ಇದರಲ್ಲೇ ಮಾಡ್ಬಿಟ್ಟಿದ್ದೀರಾ, ಮಾಡ್ಕೊಟ್ಟಿರ್ತೀವಿ ಅಲ್ವಾ? ಜೊತೆಯಲ್ಲಿ ವೀಕ್ಷಕರಿಗೆ ನೀವು ನೋಡ್ಬೋದು ಗ್ರಾನೈಟಲ್ಲೇ ಆಕ್ಚುಲಿ ಶೆಲ್ಫ್ಸ್ ಕೂಡ ಆಗ್ಬಿಟ್ಟಿದೆ. ಏನು ಸರ್, ಎದುರುಗಡೆ ಒಂದು ಶಟರ್ಸ್ ಹಾಕೊಂಡ್ಬಿಟ್ರೆ ಸಾಕು ಅಲ್ವಾ? ಉಡಂದು ವುಡ್ ವರ್ಕ್ ಖರ್ಚು ಕಮ್ಮಿ ಬೀಳುತ್ತೆ, ಕಮ್ಮಿ ಖರ್ಚು ಬೀಳುತ್ತೆ ನೋಡಿ. ಆಲ್ಮೋಸ್ಟ್ ಇದರಲ್ಲೆಲ್ಲ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಇದು ವಾಶ್ರೂಮ್ ಸರ್. ಸರ್ ತುಂಬ ದೊಡ್ಡದಾಗಿದೆ. ಎಷ್ಟು ಏನು ಸೈಜ್ ಇದೆ ಸರ್? ಇದು 12 ಫೀಟ್ ಬರುತ್ತೆ ಸರ್. ಇದು 12 ಫೀಟ್ ಬರ್ತಾ ಇದೆಯಾ? 12/5 ಇದೆಯಲ್ವಾ ಇದು? ವೀಕ್ಷಕರೇ ತುಂಬ ದೊಡ್ಡದಾಗಿರೋ ಬಾತ್ರೂಮ್ ಇದು. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಎಂಡ್ವರೆಗೆ 12 ಫೀಟ್ವರೆಗೆ ಹೋಗ್ತಾ ಇದೆ. ಅಪ್ ಟು 7 ಫೀಟ್ವರೆಗೆ ಇಲ್ಲಿ ಟೈಲ್ಸನ್ನು ಕೂಡ ಹಾಕಿದ್ದೀರಾ. 1ಗೆ 1.5 ಅಲ್ವಾ ಸರ್ ಅದು? ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಸರ್ ಇಲ್ಲಿ ಜಾಗ್ವಾರ್ ಯೂಸ್ ಮಾಡಿರ್ತೀವಿ. ಕಂಪ್ಲೀಟ್ ಜಾಗ್ವಾರ್ ಯೂಸ್ ಮಾಡಿದ್ದೀರಾ? ಓಕೆ ಸರ್. ಸೆಂಟ್ರಲ್ ಒಂದು ಇಲ್ಲಿ ಸಾದ್ರಳ್ಳಿ ಪೀಸ್ ಕೂಡ ಹಾಕ್ಬಿಟ್ಟಿದ್ದೀರಾ ಅಲ್ವಾ? 2x2 ಒಂದೇ ಒಂದು ಸಾದ್ರಳ್ಳಿ ಪೀಸ್ ಹಾಕಿದ್ದೀರಾ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಸರ್ ಒಂದು ಇಡೋದಕ್ಕೆ ಸ್ವಲ್ಪ ಹೈಟ್ ಮಾಡಿದ್ದೀರಾ ಸರ್. ಹೈಟ್ ಮಾಡಿಬಿಟ್ಟು ಇಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಯುಟಿಲಿಟಿ ಎಲ್ಲ ಇದರಲ್ಲೇ ಆಗೋಯ್ತು ಅಲ್ವಾ? ಇಲ್ಲಿ ದೊಡ್ಡದಾಗಿದೆ ಹೆಂಗೋ ಬಾತ್ರೂಮು? ಹೌದು ಸರ್. ಎಸ್, ಸರಿ ಸರ್. ಹಾಗೆ ಕಾಮನ್ ಟಾಯ್ಲೆಟ್ ಒಂದಿರಬೇಕಲ್ಲ? ಹೌದು ಸರ್, ಇದೆ ಕಾಮನ್ ಟಾಯ್ಲೆಟ್. ಸರ್ ಇದು ಕಾಮನ್ ಟಾಯ್ಲೆಟ್ ಅಲ್ವಾ? ಇದು ಕೂಡ ತುಂಬ ದೊಡ್ಡದಾಗಿ ಬರ್ತಾ ಇದೆ ಸರ್. ಇದು ಏನು ಸೈಜ್ ಇರ್ಬೋದು ಸರ್ ಇದು? ಸರ್ ಇದು 5/7 ಬರುತ್ತೆ ಸರ್. 5/7 ಬರ್ತಾ ಇದೆ. 7 ಫೀಟ್ ಹೈಟ್ಗೆ ಇಲ್ಲಿ ಟೈಲ್ಸ್ ಹಾಕಿದ್ದೀವಿ. ಹೌದು ಸರ್. 2x4 ಟೈಲ್ಸ್ ಅಲ್ವಾ ಇದು? ಹೌದು ಸರ್. ಓಕೆ ಸರ್. ಎಂಟಿಸ್ಕಿಟ್ ಟೈಲ್ಸ್ ಅನ್ನು ಹಾಕಿರೋದು ಇಲ್ಲಿ? ಹೌದು ಸರ್. ಓಕೆ. ಎಷ್ಟಂದ್ರೆ ಇದು 5/7 ಸರ್. 5/7 ಬರ್ತಾ ಇದೆ. ಹೌದು ಸರ್. 1ಗೆ 1.5 ಫೀಟ್ನ ಟೈಲ್ಸ್ಗಳನ್ನ ಹಾಕಿದ್ದೀರಾ? ಹೌದು ಸರ್. ಓಕೆ. ಇಲ್ಲಿ ಮೇಲ್ಗಡೆ ಸಜ್ಜಾ ಕೂಡ ಕೊಟ್ಟಿರ್ತೀವಿ ಸರ್, ಸ್ಟೋರೇಜ್ಗೋಸ್ಕರ. ಓಕೆ ಸರ್. ಇಲ್ಲೊಂದು ಚಿಕ್ಕದಾಗಿರೋ ಒಂದು ವಾಶ್ ಬೇಸಿನ್ ಕೂಡ ಇದು ಮಾಡಿದ್ದೀರಾ ಸರ್. ಮೇಲೆ ಹೋಗ್ಬಿಡೋಣ? ಮೇಲೆ ಹೋಗೋಣ ಸರ್. ಓಕೆ ಸರ್. ಎಷ್ಟು ಅಗಲ ಇದೆ ಇದು? 3 ಫೀಟ್ ಸರ್. ಇಲ್ಲಿ ಏನು ಯೂಸ್ ಮಾಡಿರೋದು ಇದು? ಸರ್ ಸಾದ್ರಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಓಕೆ. ಗ್ರಿಪ್ಗೋಸ್ಕರ ಲೈನ್ ಹಾಕಿ ಕೊಟ್ಟಿರ್ತೀವಿ ಸರ್. ಲೈನು ಗ್ರಿಪ್ಗೋಸ್ಕರ ಲೈನ್ ಹಾಕಿ ಇಲ್ಲಿ ಲೈಟಾಗಿ ನೌಸಿಂಗ್ ಕೂಡ ಮಾಡಿಬಿಟ್ಟಿದ್ದೀರಾ ಅಲ್ವಾ? MS ಗ್ರಿಲ್ ಅಲ್ವಾ ಇಲ್ಲಿ? MS ಗ್ರಿಲ್ ಸರ್. ಇಲ್ಲೊಂದು ಫಿಕ್ಸೆಡ್ ಗ್ಲಾಸು? ಹೌದು ಸರ್. ಅದು UPVC ಫ್ರೇಮು ವಿತ್ ಗ್ಲಾಸ್ ಸರ್.
UPVC ಫ್ರೇಮಲ್ಲಿ ಹಾಕಿರುವಂಥದ್ದು. ಓಕೆ. ಇದು ಕಂಪ್ಲೀಟ್ ಟೆರಸ್ಸು. ಟೆರೆಸ್ ಸೈಟ್ ದೊಡ್ಡದಾಗಿರೋದ್ರಿಂದ ಟೆರಸ್ ತುಂಬ ದೊಡ್ಡದು ಬರ್ತಾ ಇದೆ ಸರ್ ಇಲ್ಲಿ. ಸೊ ಇದು ರೋಡನ್ನೆಲ್ಲ ಇನ್ನೂ ಬಿಟ್ಟಿದ್ದೀರಾ ಹಾಗೆ? ಹೌದು ಸರ್, ಬಿಟ್ಟಿದ್ದೀವಿ ಸರ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಗೆ. ಓಕೆ. ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಇದೆಯಾ ಅವ್ರದ್ದು? ಪ್ಲಾನ್ ಇದೆ ಸರ್. ಓಕೆ. ಸ್ವಲ್ಪ ದಿನದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಓಕೆ. ಸೊ ಬಟ್ಟೆ ಒಣಗಾಕೋಕ್ಕೆ ಟೀ ಆ್ಯಂಗಲ್ ಮಾಡ್ಕೊಂಡು ಕಂಪ್ಲೀಟ್ ಆ್ಯಂಗಲ್ ಹಾಕ್ಬಿಟ್ಟು ಲೈನ್ ಹಾಕ್ಬಿಟ್ಬಿಟ್ಟಿದ್ದಾರೆ. ಓಕೆ. ಸೊ ಇದು ಟ್ಯಾಂಕ್ ರೂಮ್ ಅಲ್ವಾ? ಟ್ಯಾಂಕ್ ರೂಮ್ ಸರ್. ಇದು 1000 ಲೀಟ್ರ್ ಸರ್ ಮೇಲ್ಗಡೆ? 1000 ಲೀಟರ್. ಇದೆಷ್ಟು, ಒಂದು 5x5 ಇದೆ ಅಲ್ಲ? ಹೌದು ಸರ್. ಓಕೆ. ಸ್ಟಾರ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಶರ್ಮಿಕ್ ಅವರು ಮನೆ ಮಾಡಿದ್ದೀವಿ. ಇದೇ ರೀತಿ ನಿಮ್ಗೆ ಕಮ್ಮಿ ಬಜೆಟಲ್ಲಿ ಏನಾದರೂ ಮನೆ ಬೇಕು ಅಂದರೆ ನಮ್ಮ ಕೈಟ್ಸ್ ಆ್ಯಂಡ್ ಡಿಸೈನ್ ಕನ್ಸ್ಟ್ರಕ್ಷನ್ನ ಒಂದು ಸಾರಿ ಭೇಟಿ ಕೊಡಿ ನೀವು. ನಮಸ್ತೆ, ಧನ್ಯವಾದಗಳು.